शुभ्रकाजं सखाजं सुखमजमनपाजं मुक्त्युपाजं विमाजं नृहजमहमवेजं ध्येजमाम्नायगेजं सदजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ओम्। श्रियः पत्ये नित्या गणितगुणमाणिक्यविशदप्रभाजालोल्लासोपहत सकलापत्यतमसे जगज्जन्मस्थेम प्रलयरचनाशीलवपुषे नमो शेषाम्नाजस्मृतिहृदयदीप्ताय हरजे येन प्रादुरभावि भूमिवलजे विस्तारि गोसन्ततिः प्राबोधिश्रुतिपङ्कजं करुणया प्राकाशितत्वं परं ध्वान्तं त्वं समनाजि साधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः सापक्षे सपक्षे स्थितिः व्यावृत्तिश्च विपक्षतोऽथ विषजे शक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात् दृढमूकोऽपि वाग्मे जडमतिरपि जन्तुर्जायते प्रज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणग्दान् प्रतिवादिपदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थादि सन्मनः सरसी भुवि अनुव्याख्याननलिने चञ्चरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयम् परं श्रीमत्पूर्णप्रमतिगुरुकारुण्यसरणिम् प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः। ಈಗ ಜಾದುಪತ್ಯ ಟಿಪ್ಪಣಿಯ ವಿಷಯಗಳಾಗ್ತಾ ಇದ್ವು. ಅದರಲ್ಲಿ ಉದಯನಾಚಾರ್ಯರು ಹೇಗೆ ಹೇಳ್ತಾರೆ, ಅವರ ಸಿದ್ಧಾಂತದಲ್ಲಿ ಏನಿದೆ ಅಂತ ಬರ್ತಾ ಇತ್ತು. 180ನೇ ಸುಧಾಮೂಲ, ಅಲ್ಲೇ ಇದೀವಿ. ಜಾದುಪತ್ಯ ಟಿಪ್ಪಣಿ ಅಲ್ಲಿ ಮೊದಲಿಗೆ ಈ ಉದಯನಾಚಾರ್ಯರ ಪಕ್ಷವನ್ನು ಹೇಳ್ತಾ, ಈಗ ಧರ್ಮ ಅಂದ್ರೆ ಏನು ಅಂತ ಒಂದು ಲಕ್ಷಣ ಹೇಳಿದ್ರು. ಧರ್ಮದ ಲಕ್ಷಣ ಏನು? ಯಾವುದರಿಂದ ನಮ್ಗೆ ಅಭ್ಯುದಯ ಆಗುತ್ತೋ ಅದನ್ನ ಧರ್ಮ ಅಂತ ಕರಿಬೇಕು. ಯಾವುದರಿಂದ ನಮ್ಗೆ ಅಭ್ಯುದಯ ಆಗೋದು? ಅಭ್ಯುದಯ ಅಂತಂದ್ರೆ ಜ್ಞಾನ ಅಂತ ಬಂತು. ಜ್ಞಾನ ಯಾವ್ದ್ರಿಂದ ಆಗತ್ತೋ ಅದನ್ನ ಧರ್ಮ ಅಂತ ಕರೆಯೋದು. ಅಷ್ಟೇ ಅಲ್ಲ, ನಿಶ್ರೇಯಸ್ಸು ಆಗ್ಬೇಕು. ಅದು ಯಾವ್ದ್ರಿಂದ ಆಗತ್ತೆ? ಅದು ಭಗವಂತನ ಒಂದು ಜ್ಞಾನದಿಂದ ನಿಶ್ರೇಯಸ್ಸಾಗತ್ತೆ, ಆತ್ಮಜ್ಞಾನದಿಂದ ಅಂತ ಹಿಂದೆಲ್ಲ ಬಂತು. ಇದಾದ್ಮೇಲೆ ಒಂದು ಶ್ಲೋಕವನ್ನ ಅಲ್ಲಿ ಉದಯನಾಚಾರ್ಯರು ತಮ್ಮ ಗ್ರಂಥದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದು ಕಾರಾಗಾರ ಈ ಜಗತ್ತು, ಇದೊಂದು ಜೈಲ್ ತರ. ಭಗವಂತನ ಅನುಗ್ರಹ ಆದ್ರೆ ಅವ್ನ್ ಮೋಕ್ಷಕ್ಕೆ ಹೋಗ್ತಾರೆ, ಇಲ್ಲ ಅಂದ್ರೆ ಜೈಲಲ್ಲಿ ಬಿದ್ದಿರ್ತಾನೆ, ಒದ್ದಾಡ್ತಾನೆ ಅಂತ ಒಂದು ಶ್ಲೋಕ ಬಂತು. ತುಷ್ಟಿ ಅತುಷ್ಟಿ ಅಂತ ಬಂತು. ಆ ತುಷ್ಟಿ ಅತುಷ್ಟಿ ಅನ್ನೋ ಶಬ್ದಗಳಿಗೆ ಏನ್ ಅರ್ಥ? ಸುಖ ದುಃಖ ಅಂತ ಅರ್ಥ ಅಂತ ಒಂದು ಅರ್ಥ ಬರೆದ್ರು. ಅದು ವಸ್ತುತಃ ಹಾಗಿಲ್ಲ. ಯಾಕೆಂದ್ರೆ ಮೋಕ್ಷದಲ್ಲಿ ಸುಖವನ್ನು ಒಪ್ಪಲಿಲ್ಲ ದೇವರಿಗೆ, ದುಃಖವನ್ನು ಒಪ್ಪಲಿಲ್ಲ. ಸುಖ ಒಪ್ಕೊಳ್ಳೋ ಉದ್ದೇಶ ಯಾಕಿಲ್ಲ ಅವ್ರಿಗೆ ಅಂದ್ರೆ, ವೈಶೇಷಿಕರಿಗೆ ಸುಖದ ಜೊತೆಗೆ ದುಃಖ ಇರಲೇಬೇಕು. ಅದೊಂದು ವ್ಯಾಪ್ತಿ. ಯತ್ರ ಯತ್ರ ಸುಖಂ ತತ್ರ ತತ್ರ ದುಃಖಂ. ಎಲ್ಲೆಲ್ಲಿ ಸುಖ ಇರುತ್ತೋ ಅಲ್ಲಲ್ಲಿ ದುಃಖ ಇರುತ್ತೆ, ಎಲ್ಲೆಲ್ಲಿ ದುಃಖನೋ ಅಲ್ಲಲ್ಲಿ ಸುಖ. ಅದು ಎರಡು ಬಿಟ್ಟಿರೋದೇ ಇಲ್ಲ, ಅದು ಜೋಡಿ. ಇದು ಬಂದ್ರೆ ಅದು ಬಂದೇ ಬರುತ್ತೆ. ಹಾಗಾಗಿ ಸುಖವನ್ನ ಒಪ್ಪಿದ್ರೆ ದೇವರಿಗೆ ದುಃಖನೂ ಒಪ್ಪಬೇಕಾಗಿ ಬರುತ್ತೆ, ಬೇಡವೇ ಬೇಡ ಅಂತ. ಹೀಗೆ ಸುಖವನ್ನು ಒಪ್ಲಿಲ್ಲ, ದುಃಖವನ್ನು ಒಪ್ಲಿಲ್ಲ, ಈ ತರ ಬಂತು. ಇದಾದ್ಮೇಲೆ ಒಂದು ಶ್ಲೋಕವನ್ನು ಕೊಟ್ಟು, ಇದು ತುಷ್ಟಿ ಅಂದ್ರೆ ಅನುರಾಗ ಅಂತ ಅರ್ಥ, ಪ್ರೀತಿ ಅಂತ. ಅತುಷ್ಟಿ ಅಂದ್ರೆ ದ್ವೇಷ ಅಂತ ಅರ್ಥ. ಭಗವಂತನ ಮೇಲೆ ದ್ವೇಷ ಮಾಡಿದವರಿಗೆ ಅಂಧತಮಸ್ಸು ಗತಿ.
ಭಗವಂತನ ಮೇಲೆ ಅನುರಾಗ ತೋರಿಸಿದವ್ರಿಗೆ ಮೋಕ್ಷವೇ ಗತಿ. ಅನ್ಲಿಕ್ಕೆ ಒಂದು ಪರತರಂ ಯಾಂತಿ ನಾರಾಯಣ ಪರಾಯಣ ನತೇ ತತ್ರ ಗಮಿಷ್ಯಂತಿ ಯದ್ವಿಶಂತಿ ಮಹೇಶ್ವರಂ ಅಂತ ಒಂದು ಸ್ಮೃತಿ ಮಾತನ್ನು ಕೂಡ ಉಲ್ಲೇಖ ಮಾಡಿದ್ರು. ಇದಾದ್ಮೇಲೆ ಇದೊಂದು ಹೇಳ್ತಾರೆ. ಈಗ ತುಷ್ಟಿ ಅತುಷ್ಟಿ ಅಂದ್ರೆ ಏನರ್ಥ? ಸಂತೋಷ ಮತ್ತೆ ಸಂತೋಷ ಆಗ್ತಿರೋ ಇದು ಯಾರಲ್ಲಿ ಇರೋದು ಅಂದ್ರೆ ದೇವರಲ್ಲೇ ಇರೋದಂತೆ. ದೇವರಲ್ಲೇ ದುಃಖ ಅಂತ ಇದೆ. ಹಾಗಾದ್ರೆ ದೇವರಿಗೆ ಸಂತೋಷ ಆಗತ್ತೆ ಅನ್ನೋದೇನೋ ಸರಿ, ಅದೇ ದೇವರಿಗೆ ದುಃಖ ಆಯ್ತು ಅಂತ ಹೇಳೋದು ತಪ್ಪಲ್ವಾ? ಈಗ ಒಬ್ಬ ದೈತ್ಯ ದೇವರನ್ನ ಯಾವಾಗ್ಲೂ ಬೈತಾ ಇರ್ತಾನೆ. ಏನ್ ಇವನು ಯಾವಾಗ್ಲೂ ನನ್ ಬೈತಾನೆ ಇದ್ದಾನೆ ಅಂತ ದೇವ್ರಿಗೆ ದುಃಖ ಆಯ್ತು ಅಂದ್ರೆ ಹೋಯ್ತು, ಒಂದೊಂದು ದೋಷ ಬಂದ್ಬಿಡ್ತು ಅಂದ್ರು. ಈಗ ನಮಗಾದ್ರೆ ಯಾರು ಬೈತಾನೆ ಇದ್ರೆ ಯಾಕೆ ಇವ್ರು ನಮ್ಮನ್ ಬೈತಾರೆ, ನಮಗ್ ದುಃಖ ಆಗುತ್ತೆ. ದೇವರಿಗೆ ಹೀಗ್ ಬೈಯೋದು ಗೊತ್ತು, ಯಾರ್ಯಾರು ಬೈತಾರೆ ಅಂತ, ಏನ್ ಅನ್ಕೊಳ್ತಾರೆ ಅನ್ನೋದು ಗೊತ್ತು. ಸಾವಿರಾರು ಜನ ಅಲ್ಲ, ಲಕ್ಷ ಜನ ಬೈತಾರೆ, ಅನಂತ ಜನರು ಬೈತಾರೆ, ಗೊತ್ತು. ಅಷ್ಟು ಜೀವರುಗಳು ಬೈದ್ರು ಒಂದ್ ದುಃಖ ಪಡಲ್ಲ, ಒಂದೇ ಸ್ಥಿತಿಲಿ ಇರ್ತಾರೆ, ನಮ್ಗೆ ದುಃಖ ಆಗಲ್ಲ. ಹಾಗಾದ್ರೆ ದುಃಖ ಆಗಲ್ಲ ಅಂತ ಇಷ್ಟೆಲ್ಲ ಇದ್ಮೇಲೆ ಅತುಷ್ಟಿ ದೇವರಲ್ಲಿದೆ ಅಂತ ಹೇಗೆ ಹೇಳ್ತೀರಿ? ಸಂತೋಷ ಇರೋ ದೇವರಲ್ಲಿದೆ ಒಪ್ಕೊಳ್ಳೋಣ, ಅತುಷ್ಟಿ ಇದೆ ಅಂತ ಹೇಳಿ ಈ ಶ್ಲೋಕದಲ್ಲಿ ಉದಯನಾಚಾರ್ಯರು ಹೇಳ್ತಾರೆ. ಅತುಷ್ಟೇ ಬದ್ಧತಃ ಪುನಃ. ಯಾವಾಗ ಅವನಿಗೆ ತುಷ್ಟಿ ಆಗ್ಲಿಲ್ಲ, ದುಃಖ ಆಯ್ತು, ಆಗ ಅವ್ನ್ ಕಟ್ಟಾಕ್ತಾನೊಬ್ಬನ. ಈಗ ಅವ್ನ್ ಬೈತಾ ಇದ್ರೆ ಅವ್ರನ್ನ ಕಟ್ಟ ಹಾಕ್ಬಿಟ್ಟು ಹೊಡಿತೀವಿ, ನಮ್ ಕೈಲಾದ್ರೆ ಸಾಮರ್ಥ್ಯ ಇದ್ರೆ. ಇದೇ ನಾವು ತುಂಬಾ ಹೊಗಳ್ತಾರೆ ಅಂದ್ರೆ ಅವ್ನ್ ಬಂದ್ ಕುಡ್ಸಿ ಅಂತ ಉಪಚಾರ ಮಾಡ್ತೀವಿ. ಹಾಗಾದೇನಾಯ್ತು? ಹೊಗಳೋರ್ಗೊಂದು ಬೈಯೋರ್ಗೊಂದು. ಹಾಗೆ ದೇವರು ಕೂಡ ದುಃಖ ಆಗಿ ಅವ್ರನ್ನ ಕಟ್ಟ ಹಾಕ್ತಾನೆ ಅಂತ ನೀವು ಈ ಶ್ಲೋಕದಲ್ಲಿ ಹೇಳಿದಿರಿ. ಇದು ಹೇಗ್ ಸರಿ? ಅದಕ್ಕೆ ಹೇಳ್ತಾರೆ ಅದಲ್ಲ. ತುಷ್ಟಿ ಅತುಷ್ಟಿ ಅಂದ್ರೆ ಸಂತೋಷ ದುಃಖ ಅಂತ ಅರ್ಥ ಅಲ್ಲ. ಇಲ್ಲೇನರ್ಥ ಅಂದ್ರೆ ಯದ್ವಾ ಅಂತ. ಅಂದ್ರೆ ನಾವು ಇನ್ನೊಬ್ಬರ ಸಿದ್ಧಾಂತವನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಎಷ್ಟೋ ಬಾರಿ ಸೋತ್ ಬಿಡ್ತೀವಿ. ನಿಜವಾಗಿ ಅವ್ರು ಏನ ಗ್ರಂಥದಲ್ಲಿ ಹೇಳಿದಾರೆ ಅನ್ನೋದೇ ಗೊತ್ತಿರಲ್ಲ. ಸುಮ್ಮನೆ ಖಂಡನೆ ಏನ್ ಮಾಡ್ತಾ ಇರ್ತೀವಿ. ಅವ್ರ ಗ್ರಂಥದಲ್ಲಿ ಇದೆಯಾ, ಅದು ಏನ್ ಅರ್ಥ ಹೇಳಿದಾರೆ ಅದಕ್ಕೆ ಗೊತ್ತಿರಲ್ಲ. ಅದಕ್ಕೋಸ್ಕರ ಅಜ್ಞಾನ ಹೋಗ್ಬೇಕು ಅಂತ ಹೇಳಿ ಯಾದುಪತ್ಯ ಟಿಪ್ಪಣಿಲಿ ಅದನ್ನೆಲ್ಲ ಬಿಡಿಸ್ತಾ ಇದ್ದಾರೆ. ಇವ್ ನೋಡಿ ಅವ್ರ ಗ್ರಂಥದಲ್ಲಿ ಹೀಗಿರೋದು, ಈ ತರ ಎಲ್ಲ ಅರ್ಥ ಮಾಡ್ಕೊಂಡಾಗ ಟೀಕಾಚಾರ್ಯರು ಹೇಗೆ ಉತ್ತರ ಕೊಟ್ಟಿದ್ದಾರೆ ಇದಕ್ಕೆ, ಯಾಕೆ ಈ ತರ ಹೇಳಿದ್ರು ಅಂತ ನಮಗೆ ಟೀಕಾಚಾರ್ಯರ ಮಹಿಮೆ ಅರ್ಥ ಆಗುತ್ತೆ. ಇಲ್ಲಾಂದ್ರೆ ಸುಮ್ನೆ ಆರಾಮಾಗಿ ಸರಿಯಾಗಿ ಒಂದ್ 3 ಲೈನಲ್ಲಿ ಟೀಕಾಚಾರ್ಯರ ಅನುವಾದ ಇರುತ್ತೆ ಬೇರೆ ಗ್ರಂಥದ ಬಗ್ಗೆ, ಆ ಸುಲಭವಾಗಿ ಖಂಡನೆ ಮಾಡ್ಬಿಟ್ಟು ಅಂತ. ವಸ್ತುತಃ ಸುಲಭತೆ ಇಲ್ಲ ಅಲ್ಲಿ, ತುಂಬಾ ಕಷ್ಟ. ಯಾಕಂದ್ರೆ ಅವ್ರುಗಳು ತುಂಬಾ ಅಧ್ಯಯನ ಮಾಡಿದವರು ಪೂರ್ವ ಪಕ್ಷಿಗಳು, ಅವ್ರೇನ್ ಮೂರ್ಖರಲ್ಲ. ಅವ್ರು ಸಾವಿರಾರು ಗ್ರಂಥ ಓದೋರು. ಅವರು ಅಷ್ಟು ಗ್ರಂಥ ಓದಿ ಬರೆದ್ರು, ತಪ್ಪನ್ನ ಕಂಡು ಹಿಡಿದ್ರು, ಇದು ಸರಿ ಇಲ್ಲ ಅಂತ ಹೇಳಿದ್ರು. ಯಾಕೆ? ಕಾರಣ ಸರಿ ಇಲ್ಲ ಅವ್ರು. ಸರಿ, ಇಲ್ಲೇ ಏನಾಯ್ತು ಹಾಗಾದ್ರೆ? ತುಷ್ಟಿ ಅತುಷ್ಟಿ ಅನ್ನೋದಕ್ಕೆ ಏನ್ ಅರ್ಥ ಹೇಳಿದ್ರು ಅಂದ್ರೆ ಮೋಕ್ಷನ ಇಚ್ಛಾ, ಬಂಧನ ಇಚ್ಛೆ ಅಂತ ಹೇಳ್ತಾರೆ. ತುಷ್ಟಿ ಅಂದ್ರೆ ಮೋಕ್ಷಗೊಳಿಸ್ಬೇಕು ಅನ್ನುವ ಇಚ್ಛೆ, ಮತ್ತೆ ಬಂಧನ ಮಾಡಬೇಕು ಅನ್ನುವ ಇಚ್ಛೆ. ಇದನ್ನೇ ತುಷ್ಟಿ ಅತುಷ್ಟಿ ಅನ್ನೋದ್ರಿಂದ ಹೇಳಿತ್ತು, ಭಗವಂತನ ಇಚ್ಛೆಯನ್ನೇ ಹೇಳಿತ್ತು. ಸರಿ, ನಮ್ಗೆ ಅದೇ ಬೇಕಾಯ್ತು. ಈಗ ನಮಗೂ ಪ್ರಸಾದದಿಂದಲೇ ಎಲ್ಲ ಆಗೋದು ಅಂತ ಹೇಳುವಂತ ಇಚ್ಛೆ ಇತ್ತು. ಸರಿ, ನೀವು ಒಪ್ಕೊಂಡ್ರಿ ದೇವರ ಇಚ್ಛೆ ಇದ್ರೆ ಮೋಕ್ಷ ಕೊಡ್ಬೇಕು ಅಂತ, ಅಂತವ್ರ ಮೋಕ್ಷ ಇಲ್ಲ, ದೇವರಿಗೆ ಇಚ್ಛೆ ಇಲ್ಲ ಅಂದ್ರೆ ಅಂತವ್ರಿಗೆ ಬಂಧನ ಆಗುತ್ತೆ. ಸರಿ, ಆದ್ರೆ ಒಂದು ಪ್ರಶ್ನೆ ಬಂತು, ಈಗ ದೇವರ ಇಚ್ಛೆ ಒಂದೇನಾ ಬೇರೆ ಬೇರೆನಾ ಅಂತ. ಅದಕ್ಕೆ ದೇವರ ಇಚ್ಛೆ ಒಂದೇ ಆದ್ಮೇಲೆ 2 ತರ ಇಚ್ಛೆ ಹೇಗ್ ಬಂತು? ಯಾಕಂದ್ರೆ ಒಬ್ಬನಿಗೆ ಬಂಧನ ಮಾಡ್ಬೇಕು ಅಂತ ಇಚ್ಛೆ ಬಂತು ದೇವರಿಗೆ, ಇನ್ನೊಬ್ಬನು ಉದ್ಧಾರ ಮಾಡ್ಬೇಕು ಅನ್ನುವ ಇಚ್ಛೆ ಬಂತು. ಇಚ್ಛೆ ಒಂದಾದ್ಮೇಲೆ ಹೇಗೆ ವ್ಯತ್ಯಾಸ ಹೇಳ್ತೀರಿ ಅಂತಂದ್ರೆ ಅದು ಫಲದ ಮೇಲೆ ಡಿಪೆಂಡ್. ಇಚ್ಛೆ ಒಂದೇ, ಬಟ್ ಅವನಿಗೆ ಬಂಧನ ಮಾಡ್ಬೇಕು ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಇಚ್ಛೆ ಅಲ್ಲಿ ತಿರುಗತ್ತಷ್ಟೇ. ಅದೇ ಇಚ್ಛೆನೆ ಫಲ ಕೊಡೋದು, ಅಂದ್ರೆ ಮೋಕ್ಷ ಕಳಿಸ್ಬೇಕು ಅಂತಂದ್ರೆ ಅದೇ ಇಚ್ಛೆನೆ ಆಯ್ತು ಅಂತ ಮೋಕ್ಷ ಇವನಿಗೆ ಸಿಗ್ಲಿ ಅಂತ ಇಚ್ಛೆ ಪಡತ್ತಷ್ಟೇ. ಇಚ್ಛೆ ಒಂದೇ, ಫಲದ ಮೇಲೆ ಫಲದಲ್ಲಿ ವ್ಯತ್ಯಾಸ ಇದೆ ಅಷ್ಟೇ. ಅಥವಾ ಈಗ ಸೃಷ್ಟಿ ಮಾಡ್ಬೇಕು ಅಂತ ದೇವ್ರಿಗೆ ಇಚ್ಛೆ ಇದೆ, ಸಂಹಾರ ಮಾಡ್ಬೇಕು ಅಂತ ಇಚ್ಛೆ ಇದೆ. ಎಷ್ಟೆಷ್ಟು ತರ ಇಚ್ಛೆ ಇದೆ? ಒಂದೇ ಇಚ್ಛೆನೆ. ಆ ಇಚ್ಛೆಗೆ ಸೃಷ್ಟಿ ಅಂತ ಅನ್ನಿಸ್ದಾಗ ಸೃಷ್ಟಿ ಆಗುತ್ತೆ, ಆ ಇಚ್ಛೆ ಸಂಹಾರದ ಬಗ್ಗೆ ಇದ್ದಾಗ ಸಂಹಾರ ಆಗುತ್ತೆ, ಇಲ್ಲ ಕಾಪಾಡಬೇಕು ಸ್ಥಿತಿ ಅಂದ್ರೆ ಸ್ಥಿತಿ ಆಗುತ್ತೆ. ಅದನ್ನ ದೇವರ ಇಚ್ಛೆ ಒಂದೇ ಆದ್ರೂ ಔಪಾಧಿಕ ಭೇದ ಅಂತ ಹೇಳ್ತಾರೆ. ಔಪಾಧಿಕ ಭೇದ ಅಂದ್ರೆ ಒಬ್ಬನೇ ವ್ಯಕ್ತಿಗೆ ಬೇರೆ ಬೇರೆ ಹೆಸರುಗಳು ಬರುತ್ತೆ. ವಸ್ತುತ ಅವನಿರೋನೊಬ್ನೇ, ಹೆಸರು ಮಾತ್ರ ಬೇರೆ. ಹೇಗೆ? ಈಗ ಅವನು ಪಾಠ ಮಾಡ್ಲಿಕ್ಕೆ ಹೋದ ಹೊರಗಡೆ, ಕಾಲೇಜಿಗೆ ಪಾಠ ಮಾಡ್ಲಿಕ್ಕೆ ಹೋದ, ಅವ್ನಿಗೊಂದು ಹೆಸರು ಬಂತು ಅಧ್ಯಾಪಕ ಅಂತ ಕರೀತಾನೆ. ಮನೆಗೆ ಬಂದ ಅಡ್ಗೆ ಮಾಡ್ದ, ಅವ್ನ್ ಪಾಚಕ ಅಂತ ಅನಿಸ್ಕೊಳ್ತಾನೆ. ಮಗು ಬಂತು ಅಪ್ಪ ಅಂತ ಕರೀತು, ಅವ್ನ್ ಪಿತಾ ಅಂತ ಅನಿಸ್ಕೊಳ್ತಾನೆ. ಇನ್ನು ಅವನು ಹೋಗಿ ತನ್ನ ತಂದೆ ತಾಯಿಗೆ ನಮಸ್ಕಾರ ಮಾಡ್ದ, ಅವ್ರು ಆಯ್ತಪ್ಪ ಮಗ ಒಳ್ಳೇದಾಗ್ಲಿ ನಿನಗೆ ಅಂತ ಅವ್ರ ಆಶೀರ್ವಾದ ಮಾಡ್ತಾರೆ. ಅಲ್ಲಿ ಪುತ್ರ ಆದ. ಹಾಗಾದ್ರೆ ಒಬ್ಬನೇ ಒಬ್ಬ ಇರೋದು ವಸ್ತುತಃ ಅವನೇ ಅಧ್ಯಾಪಕ ಮತ್ತೆ ಈ
ಪಾಚಕ ಅಡಿಗೆ ಮಾಡೋನು, ಮತ್ತೆ ಪಿತಾ ಪುತ್ರ, ಎಷ್ಟೇ ಹೆಸರು ಒಬ್ನಿಗೆ. ಅದೇ ತರ ದೇವರ ಇಚ್ಛೆ ಒಂದೇ ಆದ್ರೂ ಅದರ ಕೆಲಸಗಳು ಬೇರೆ ಬೇರೆ, ಫಲಗಳು ಬೇರೆ ಬೇರೆ ಆದ್ರಿಂದ ಅದಕ್ಕೆ ಬೇರೆ ಬೇರೆ ತರ ಹೆಸರು. ಇದು ಸೃಷ್ಟಿ ಮಾಡೋ ಇಚ್ಛೆ, ಸಂಹಾರ ಮಾಡೋ ಇಚ್ಛೆ, ಇದು ಬಂಧನಗೊಳಿಸುವಂತ ಇಚ್ಛೆ, ಇದು ಮೋಚನಗೊಳಿಸುವಂತ ಇಚ್ಛೆ ಅಂತ ಬೇರೆ ಬೇರೆ ಹೇಳೋದಷ್ಟೇ. ವಾಸ್ತವಿಕ ಅದು ಒಂದೇ ಅಂತ. ಅದು ಔಪಾಧಿಕ ಭೇದ ಅಂದ್ರೆ ಉಪಾಧಿಗಳಿಂದಾಗಿ ಆಯಾಯ ಸ್ಥಳಗಳಲ್ಲಿ ಇರೋದ್ರಿಂದ ಅಥವಾ ಆಯಾಯ ಫಲಗಳ ನಿಮಿತ್ತವಾಗಿ ಬೇರೆ ಬೇರೆ ಅಂತ ವ್ಯವಹರಿಸೋದಷ್ಟೇ, ಹೇಳೋದಷ್ಟೇ. ಇದಾದ್ಮೇಲೆ ಸಹಕಾರಿ ಸಮವಧಾನಾಚ ತಸ್ಯ ಕಾರ್ಯನಿರಜನಕತ್ವ. ಅಲ್ಲ, ಒಂದೇ ಇಚ್ಛೆ ಅಂತ ಆದ್ರೆ ಎಲ್ಲಾ ಕಡೆ ಫಲ ಒಂದೇ ಆಗ್ಬೇಕಲ್ಲ. ಈಗ ಒಬ್ಬನೇ ವ್ಯಕ್ತಿ ಅವ್ರು ಪಾಠ ಮಾಡ್ಲಿಕ್ಕೆ ಹೋದಾಗ ಶಿಷ್ಯರ ಮೇಲೆ ರೇಗಾಡ್ತಾರೆ, ಕೂಗಾಡ್ತಾರೆ. ಮನೆಯಲ್ಲಿ ಕೂಗಾಡಲ್ಲ, ತಂದೆ ತಾಯಿ ಮುಂದೆ ಮಕ್ಕಳಿಗೆ ಹೊಡಿತಾರೆ. ಹಾಗಾದ್ರೆ ಒಬ್ಬನೇ ವ್ಯಕ್ತಿ ಯಾಕೆ ಹೀಗೆ ಬೇರೆ ಬೇರೆ ಕೆಲಸ ಮಾಡ್ತಾರೆ? ಅವನೇ ತಾನೆ. ಅಂದ್ರೆ ಅದು ಸಹಕಾರಿ ಸಂವಿಧಾನ. ಸಹಕಾರಿ ಜೊತೆಗಿರೋ ಪ್ರಸಂಗ ಹೇಗಿದೆಯೋ ಅದಕ್ಕೆ ಅವನು ಇರ್ತಾನೆ. ಜೊತೆಯವರು ಒಳ್ಳೆಯವರಾಗಿದ್ರ ಹಾಗೆ ಇರ್ತಾರೆ, ಕೆಟ್ಟವರ ಹಾಗೆ, ಈ ಮಿಶ್ರಣವಾಗಿರೋರಿದ್ರ ಹಾಗೆ ವರ್ತಿಸ್ತಾರೆ. ಸಹಕಾರಿ ಕಾರಣ ಹೇಗ್ ಸಿಗತ್ತೋ ಹಾಗೆ ಜನ ವರ್ತಿಸ್ತಾ ಹೋಗ್ತಾರೆ. ಏನು ಯಾರು ಇಲ್ಲ ನಮ್ಮ ಹತ್ರ ಮೇಲೆ ದೇವರೇ ಶರಣ ಅಷ್ಟೇ. ಆದ್ರೆ ಯಾರು ಸಪೋರ್ಟ್ ಕೊಡ್ತಾರೆ ಅಂದ್ರೆ ಅದಕ್ಕೆ ತಕ್ಕ ಹಾಗೆ ಬದಲಾಗ್ತಾ ಹೋಗುತ್ತೆ ಸ್ವಭಾವ. ವಸ್ತುತಃ ಒಪ್ಪನೆ. ಇದೆಲ್ಲ ಔಪಾಧಿಕ, ಇದು ಸಹಜ ಅಲ್ಲ, ಸ್ವಾಭಾವಿಕ ಅಲ್ಲ. ಆಯಾಯ ಸ್ಥಳ ಮಹಿಮೆ, ಆಯಾಯ ದೇಶ ಮಹಿಮೆ ಅಂತ ಹೇಳ್ತೀವಲ್ಲ ಆ ಥರ. ಇನ್ನು ಇದೊಂದು ಅರ್ಥವನ್ನ ಮುಂದೆ ಬಿಡಿಸ್ತಾ ಹೋಗ್ತಾರೆ. ಯದ್ವಾ ಅಂತ ಅಂದ್ರೆ ಬದ್ಧತಃ ಪುನಃ ಅಂತ ಒಂದು ಶಬ್ದವನ್ನ ಹಾಕಿದ್ದಾರೆ. ಪುನಃ ಅಂತ ಅಂದ್ರೆ ಯಾರು ಅವನ ಬಗ್ಗೆ ದ್ವೇಷವನ್ನ ಮಾಡಿದ್ರೆ, ಭಗವಂತನಿಗೆ ಬಂಧನ ಮಾಡ್ಬೇಕು ಅನ್ನುವ ಇಚ್ಛೆ ಬಂದ್ರೆ ಆಗ ಮತ್ತೆ ಮತ್ತೆ ಅವರನ್ನ ಈ ಸಂಸಾರ ತಳ್ತಾನೆ ಅಂತ ಬಂತು. ಅಂದ್ರೆ ಏನರ್ಥ? ಬಂಧಸ್ಯ ನಿರಂತರ ಆವೃತ್ತಿ ರುಚ್ಯತೆ ನ ಮೋಕ್ಷೋತ್ತರತ ಇತಿ ನೋಕ್ತರು ಸಹ. ಇದು ಹೇಳಿದ ವಿಷಯ ಇಷ್ಟೇ, ಈ ಬಂಧನ ಅನ್ನೋದು ನಿರಂತರವಾಗಿ ಇರಲ್ಲ. ಅಂದ್ರೆ ಇವತ್ತು ಕಷ್ಟಗೊಳಿಸ್ತಾ ಪರಮಾತ್ಮ, ಸಿಗಾಕೊಂಡ ಸಂಸಾರದಲ್ಲಿ, ಮತ್ತೆ ಮೋಕ್ಷಕ್ಕೆ ಹೋದ, ಮತ್ತೆ ಸಂಸಾರಕ್ಕೆ ಬಂದ. ಇದು ಹೇಗ್ ಸಾಧ್ಯ? ಯಾಕಂದ್ರೆ ಮೋಕ್ಷ ಅಂತಂದ್ರೆ ಮತ್ ವಾಪಸ್ ಬರೋದೇ ಇಲ್ಲ ಅಂತ ಅರ್ಥ. ಅದನ್ನೇ ಮೋಕ್ಷ ಅಂತ ಕರಿಬೇಕು. ನಮ್ಗೆ ಅದ್ ಮುಕ್ತಿ ಸಿಕ್ತಪ್ಪ ಅಂತ ಹೇಳೋಂಗಿಲ್ಲ ನಾವು, ಯಾಕಂದ್ರೆ ಮುಕ್ತಿ ಸಿಕ್ಕಿಲ್ಲ, ಇನ್ನು ಸಂಸಾರದಲ್ಲೇ ಇದೀವಿ. ಮುಕ್ತಿ ಸಿಕ್ತು ಅಂದ್ರೆ ಮತ್ತೆ ಸಂಸಾರಕ್ಕೆ ಬರಲ್ಲ ಅಂತ ಅರ್ಥ. ಅಂತವನು ಮುಕ್ತ, ಅಲ್ಲೇ ಮುಕ್ತಿ ಅಂತ ಬೆಳೆಸ್ಬೇಕು ಅಂಥವನ್ನದೇ. ಆದ್ರೆ ಈಗ ಸದ್ಯಕ್ಕೆ ಈ ಕಷ್ಟಗಳಿಂದ ಮುಕ್ತಿ ಸಿಕ್ಕಿದೆ ಅಂತ ಸದ್ಯಕ್ಕೆ ಅಂತ ಏನಾದ್ರು ಸೇರಿಸ್ಬೇಕು. ಶಾಶ್ವತವಾಗಿ ನನಗೆ ಮುಕ್ತಿ ಸಿಕ್ಬಿಡ್ತು ಅಂತ ಹೇಳಿದ್ರೆ ನಿಜವಾಗಿ ಅವ್ನು ಮೋಕ್ಷಕ್ಕೆ ಹೋಗಿದ್ದಾನೆ ಅಂತ ಅರ್ಥ. ಆದ್ರೆ ಹಾಗೆ ಹೇಳಲಿಕ್ಕೂ ಬರಲ್ಲ. ಈಗಿನ ಒಂದಿಷ್ಟು ಕಷ್ಟಗಳ ಶಾಶ್ವತ ಮುಕ್ತಿ ಮತ್ತಿನ್ನೊಮ್ಮೆ ಬರಲ್ಲ ಅಂತ ಅನ್ಕೊಂಡಿದ್ದು ಅವನು ಅನ್ಕೊಡ್ತಾನೆ ಈ ತರ. ಅಂತ ಇಲ್ಲಿ ಪುನಃ ಬದ್ಧತಃ ಅಂದ್ರೆ ಮೋಕ್ಷ ಸಿಕ್ಕದ್ಮೇಲೆ ಮತ್ತೆ ಬಂಧನಗೊಳಿಸ್ತಾನೆ ಅಂತ ಅರ್ಥ ಅಲ್ಲ. ಹೊರತು ಅವನು ಯಾವಾಗ ಈ ಸಂಸಾರದಲ್ಲೇ ತಪ್ಪನೆ ಮಾಡ್ತಾನೆ, ಆಗ ನರಕಕ್ಕೆ ಹೋಗ್ತಾನೆ. ಇಲ್ಲ ಮತ್ತೆ ಎಲ್ಲ ಪ್ರಾಯಶ್ಚಿತ್ತ ಮಾಡ್ಕೊಂಡ, ಪಶ್ಚಾತ್ತಾಪ ಪಟ್ಟ, ಮತ್ತೆ ಈ ಸಂಸಾರಕ್ಕೆ ಕಳಿಸ್ತಾನೆ, ಇನ್ನು ಸ್ವರ್ಗಕ್ಕೆ. ಈ ತರ ವ್ಯವಸ್ಥೆ ಅಷ್ಟೇ ಹೊರತು ಮೋಕ್ಷಕ್ಕೆ ಕಳಿಸಿದ್ಮೇಲೆ ಮತ್ತೆ ಬಂಧನ ಅಂತ ಇಲ್ಲಿ ಅರ್ಥ ಅಲ್ಲ ಈ ಶ್ಲೋಕದಲ್ಲಿ. ಅದು ಒಂದು ವಿಷಯ. ಇನ್ನು ಮುಕ್ತಿ ಮತ್ತೆ ಬಂಧನ ಅಂದ್ರೆ ಏನು? ದುಃಖ ಸಂತತಿ ಉಚ್ಛೇದ ತದನುವೃತ್ತಿ. ಅವರ ಪ್ರಕಾರ ಬಂಧನ ಅಂತಂದ್ರೆ ದುಃಖ ಸಂತತಿಯ ಅನುವೃತ್ತಿ. ನಿರಂತರವಾಗಿ ಒಂದ್ರ ಮೇಲೆ ಒಂದು ದುಃಖದ ಪರಂಪರೆ, ನೀರಿನ ತರ, ಪ್ರವಾಹ ತರ ಬರ್ತಾ ಇದೆ. ಇದನ್ನ ಬಂಧನ ಅಂತ ಕರೀತಾರೆ. ಇನ್ನು ನಿರಂತರವಾಗಿ ಬರೋ ಈ ದುಃಖ ಹೋಯ್ತು ಅಂದ್ರೆ ಅದನ್ನ ಮೋಕ್ಷ ಅಂತ ಕರೀತಾರೆ. ಇಷ್ಟು. ಇದು ಯಾವಾಗ ಆಗೋದು ಅಂದ್ರೆ ತಯೋಶ್ಚ ಶರೀರಾವಚ್ಛೇದ್ಯತ್ವಾತ್ ವಿಶ್ವಪದೇನ ಭೋಗಾಯತನಂ ಶರೀರಮೇವ ಕಾರಾಗಾರೇಣ ರೂಪ್ಯತೆ. ಇದನ್ನ ಕೊನೆಗೆ ಹೇಳ್ತಾರೆ. ಅಲ್ಲ, ಕಾರಾಗಾರವಿದಂ ವಿಶ್ವಂ ಅಂತ ಬಂತು. ಇಡೀ ಜಗತ್ತೇ ಒಂದು ಜೈಲು ಅಂದ್ರೆ ಯಾವ್ದಿದೆ ಜಗತ್ತು ಅಂದ್ರೆ ಅದು ದೇಹನೇ ಜೈಲಂತೆ. ಅದನ್ನೇ ಕಾರಾಗಾರ ಅಂತ ಕರೆದಿದ್ದು. ಈ ಕಾರ ಅಂದ್ರೆ ಬಂಧನ ಅಂತ ಅರ್ಥ. ಕಾರಾಗಾರ ಅಂತ ಹೇಳ್ತೀವಲ್ಲ, ಈ ಕಾರಾಗಾರ ಗೃಹ ಅಂತೆಲ್ಲ ಕೇಳ್ತೀವಿ ಶಬ್ದಗಳನ್ನ. ಇದಕ್ಕೇನರ್ಥ? ಕಾರಾಗಾರ ಗೃಹ ಅಂದ್ರೆ ಕಾರ ಅನ್ನೋ ಶಬ್ದ ಇದೆಯಲ್ಲ, ಖಾರ ಅಲ್ಲ, ಮಹಾಪ್ರಾಣ ಅಲ್ಲ, ಅಲ್ಪ ಪ್ರಾಣ. ಕಾರ ಅನ್ನೋದಕ್ಕೆ ಬಂಧನ ಅಂತ ಅರ್ಥ ಇದೆ. ಬಂಧನದ ಅಗಾರ ಅಂದ್ರೆ ಮನೆ ಅಂತ ಅರ್ಥ ಸಂಸ್ಕೃತದಲ್ಲಿ. ಅದರಿಂದ ಅಗಾರ ಅಂದ್ರೆ ಮನೆ, ಬಂಧನದ ಮನೆ ಅಂದ್ರೆ ಯಾವ ಮನೆಯಲ್ಲಿ ಕಟ್ ಹಾಕ್ತಾರೋ ಯಾವ ಜಾಗದಲ್ಲಿ ಅದನ್ನ ಕಾರಾಗಾರ ಅಂತ ಕರೀತಾರೆ. ಇದು ಶಬ್ದದ ಅರ್ಥ. ಇದನ್ನ ಇಲ್ಲಿ ಬಿಡಿಸಿದ್ದಾರೆ ಟಿಪ್ಪಣಿಯಲ್ಲಿ. ಕಾರ ಅನ್ನೋ ಶಬ್ದಕ್ಕೆ ಬಂಧನ ಅಂತ ಅರ್ಥ ಇದೆ ಅಂತ ಬಿಡಿಸಿದ್ದಾರೆ. ಅದ್ರ ಮುಂಚೆ ಒಂದು, ಈ ಕಾರಾಗಾರ ಯಾವುದು ಅಂತ ಈ ಪ್ರಶ್ನೆ. ಸರಿ, ಆ ಕಾರಾಗಾರ ಅನ್ನೋದಕ್ಕೆ ಬಂಧನದ ಮನೆ ಅಂದ್ರೆ ಜೈಲು ಅಂತ ಅರ್ಥ ಅಂತ ಹೇಳಿದ್ರು. ಅದೇ
ಜೀವ ಎಲ್ಲಿ ಸಿಗಾಕೊಂಡಿದ್ದಾನೆ, ಯಾವ ಜೈಲಲ್ಲಿ ಇದ್ದಾನೆ? ಆರಾಮಾಗಿ ಓಡಾಡ್ಕೊಂಡಿದೀವಲ್ಲ ಸಂಸಾರದಲ್ಲಿ ಇದ್ರೆ, ನೀವು ಓಡಾಡ್ಕೊಂಡು ಇಲ್ವೇ ಇಲ್ಲ ಸಂಸಾರದಲ್ಲಿ, ನೀವು ದೇಹದ ಒಳಗಡೆ ಸಿಗಾಕೊಂಡಿದ್ದೀರಿ. ಆ ದೇಹನೇ ಕಾರಾಗಾರ ಅಂತ ಅನಿಸ್ಕೊಳ್ಳುತ್ತೆ. ಕಾರಾಗಾರ ಗೃಹ ಅಂತ ನಾವು ಹೊಸದ ಹೇಳೋದೇ ಬೇಡ. ಕಾರಾಗಾರ ಅಂದ್ರೇನೆ ಅರ್ಥ, ಗೃಹ ಅನ್ನೋದು ಬೇಕಾಗೇ ಇಲ್ಲ. ಅಗಾರ ಅಂದ್ರೇನೆ ಗೃಹ ಅಂತ ಅರ್ಥ, ಬೇಡ. ಇನ್ನು ದೇಹದಲ್ಲಿ ಸಿಗಾಕೊಂಡಿದ್ದಾನೆ ಜೀವ. ಆದ್ರಿಂದ ಈ ದೇಹವನ್ನೇ ಇಲ್ಲಿ ವಿಶ್ವ ಅಂತ ಕರೆದಿದ್ದಾರೆ. ಯಾಕಂದ್ರೆ ಒಬ್ಬೊಬ್ಬರ ಶರೀರ ತಗೊಂಡಾಗ ಎಷ್ಟು ಶರೀರ ಇದೆ ಜಗತ್ನಲ್ಲಿ, ಅದ್ರ ವಿಶ್ವ ಶರೀರ. ಪ್ರತಿಯೊಬ್ಬ ಜೀವ ತಾನು ಒಂದು ಶರೀರದ ಒಳಗಡೆ ಇದ್ದಾನೆ ಅಂದ್ರೆ ಸಿಗಾಕೊಂಡಿದ್ದಾನೆ ಅಂತಾನೆ ಅರ್ಥ. ಅವನು ಜೈಲಲ್ಲಿ ಇದ್ದಾನೆ ಅಂತಾನೆ ಅರ್ಥ. ಅವನು ಸ್ವೇಚ್ಛಾಚಾರಿಯಾಗಿ ಯಾವಾಗ ಓಡಾಡ್ಬೋದು? ದೇಹದಿಂದ ಹೊರಕ್ ಹೋದಾಗ. ಆದ್ರೆ ಈ ಸಾಮಾನ್ಯವಾದ ದೇಹದಿಂದ ಸಾಯೋದಿದ್ದೇ ಇದೆ ಅವನಿಗೆ. ಅದನ್ನು ಬ್ರಹ್ಮಸೂತ್ರದಲ್ಲಿ ಪ್ರಶ್ನೆ ಮಾಡ್ತಾರೆ ಮುಂದೆ. ಅಲ್ಲ, ಸಾವು ತಾನೆ, ದೇಹದಿಂದ ಹೊರಗೆ ಹೋಗೋದೇ ಮುಕ್ತಿನ? ದೇಹದಿಂದ ಹೊರಗಡೆ ಹೋಗ್ಲಿಕ್ಕೆ ಕಷ್ಟ ಪಡೋದ್ ಬೇಡ. ಏನ್ ಒಂದಿಷ್ಟು ವರ್ಷ ಬದುಕಿರ್ತಾನೆ, ಸತ್ಮೇಲೆ ದೇಹದಿಂದ ಹೊರಗಡೆ ಹೋಗ್ಲೇಬೇಕಲ್ಲ, ಮತ್ ಮುಕ್ತಿ ಸಿಗ್ತಲ್ಲ? ಅಲ್ಲ, ಅವಾಗ ಪಿಶಾಚದಂತೆ ಅಳ್ದಾಡ್ತಾ ಇರ್ತಾನೆ ಅವನು. ಅದು ಉಪಯುಕ್ತ ಅಲ್ಲ. ಅವನಿಗೆ ಸರಿಯಾದ ದಿವ್ಯ ದೇಹ ಸಿಗೋವರೆಗೂ ಅದು ಎಡವಟ್ಟೆ. ಅದಕ್ಕಿಂತ ಒಂದು ದೇಹ ಸಿಕ್ಕದಾರೋ ವಾಸಿ ಮುಂದಿನ ಜನ್ಮದಲ್ಲಿ. ಸಿಗದೇನೆ ಹಾಗೆ ಇದ್ರೆ ಇನ್ನೂ ಕಷ್ಟ. ಆದ್ರಿಂದ ದೇಹದಿಂದ ಹೊರಗಡೆ ಹೋಗೋದನ್ನ ಯಾರು ಮುಕ್ತಿ ಅಂತ ಅಲ್ಲಿಲ್ಲ. ಯಾವ ದೇಹದಿಂದ ಹೊರಗಡೆ ಹೋದ್ರೆ ಮತ್ತೆ ಈ ಸಂಸಾರಕ್ಕೆ ಬರಲ್ವೋ ಅಂತ ದೇಹದಿಂದ ಹೊರಗಡೆ ಹೋಗೋದ್ರೆ ನಿಜವಾದ ಮುಕ್ತಿ. ಅದು ಬರ್ಲಿಕ್ಕೆ ಬಹುನಾಮ್ ಜನ್ಮನಾಮ್ ಅಂತೆ, ಯಾವ್ದೋ ಜನ್ಮ, ಅದು ಈ ಜನ್ಮನೇ ಅಂತ ಅಲ್ಲ. ಕೆಲವು ಸಲ ಎಷ್ಟೋ ಜನ್ಮ ಹಿಂದೆ ಕಳೆದಾಗಿದೆ, ಇದೇ ಬಹುನಾಮ್ ಜನ್ಮನಾಮ್ ಆಗಿರ್ಬೋದಲ್ಲ. ಆದ್ರೆ ಆ ವ್ಯಕ್ತಿ ಸಾಧನೆ ಮುಖ್ಯ. ಅವನು ಸಂಸಾರದಲ್ಲೇ ಮುಳುಗಿರೋದ್ರಿಂದ ಈ ಜನ್ಮ ಅಲ್ಲ, ಇನ್ನೂ ಸ್ವಲ್ಪ ಜನ್ಮ ಕಳಿಬೇಕು ಅಂತ ಅರ್ಥ, ಆ ಸಾಧನೆಗೋಸ್ಕರ. ಮತ್ತು ಇಲ್ಲಿ ಕಾರಾಗಾರ ಅಂದ್ರೆ ಯಾವುದು? ವಿಶ್ವ ಶಬ್ದೇನ ಭೋಗಾಯತರಂ ಶರೀರಮೇವ. ನಮ್ಮ ಸುಖ ದುಃಖ ಇವುಗಳನ್ನ ಅನುಭವಿಸುವಂತ ನಮ್ಮ ಶರೀರನೇ ಕಾರಾಗಾರ. ಅಲ್ಲ, ಕಾರ ಅನ್ನೋ ಶಬ್ದಕ್ಕೆ ಬಂಧನ ಅಂತೆಲ್ಲ ಅರ್ಥ ಇದೆ. ಅವಾಗ ಮೇದಿನಿ ಕೋಶ ಅಂತ ಒಂದಿದೆ. ಈ ಅಮರ ಕೋಶವನ್ನೆಲ್ಲ ಕೇಳಿರ್ತೀರಿ. ಹಾಗೆ ಮೇದಿನಿ ಕೋಶ, ಧನಂಜಯ ಕೋಶ, ವಾಚಸ್ಪತ್ಯ ಕೋಶ, ಶಬ್ದಕಲ್ಪದ್ರುಮ, ಈ ತರ ಸಂಸ್ಕೃತದಲ್ಲಿ ಬಹಳ ಕೋಶಗಳಿವೆ. ಒಂದೊಂದು ಅಕ್ಷರಕ್ಕೂ ಅರ್ಥ ಒಂದು 106 ಹೇಳುವಂತಹ ಕೋಶಗಳಿವೆ. ಯಾವುದೇ ಸಂಸ್ಕೃತದ ಶಬ್ದ ತಗೊಂಡು ಅದಕ್ಕೊಂದು ಬಿಡಿಸಿ ಬಿಡಿಸಿ ಅರ್ಥ ಹೇಳಿಕ್ ಬರುತ್ತೆ. ಕೋಶವನ್ನ ತೆಗಿಬೇಕಷ್ಟೇ. ಏಕಾಕ್ಷರ ಕೋಶ ಅಂತ ಇದೆ. ಅನೇಕ ಸಿದ್ಧಾಂತಗಳು, ಜೈನರ ಕೋಶಗಳಿವೆ, ಮತ್ತೆ ವೇದಾಂತಿಗಳ ಕೋಶ, ಮೀಮಾಂಸಕರ ಕೋಶ. ಪ್ರತಿಯೊಂದಕ್ಕೂ ಅದೇ ಶಬ್ದಗಳ ವಿವರಣೆಗಳು ಸಿಗುತ್ತೆ. ಅದರಲ್ಲಿ ಸಾಧಾರಣವಾಗಿ ಸಂಸ್ಕೃತಕ್ಕೆ ಸಂಬಂಧ ಮೇದಿನಿ ಕೋಶ ಅಂತ ಒಂದಿದೆ. ಈ ಮೇದಿನಿ ಕೋಶದಲ್ಲಿ ಕಾರ ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಅಂತ ಬಿಡಿಸಿದ್ದಾರೆ. ಆ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಆ ಇದು ಶ್ಲೋಕವನ್ನ ಹೇಳಿ. ಕಾರ ಬಂಧೆ ನಿಶ್ಚಯೇಚ ಬಲೌ ಯಾನೇ ಪಶಾವಪಿ ತುಷಾರ ಶೈಲೇಪಿ ಪುಮಾನ್ ಸ್ತ್ರೀಯಾಂ ಸೂತಿ ಪ್ರಸೇಚಕೆ ಸುವರ್ಣ ಕಾರಿಕಾಯಾಂಚ ಬಂಧನಾಗಾರ ಬಂಧಯೋರಿತಿ ಮೇದಿನೀಕಾರ ಕೋಶಾತ್ ಅಂತ ಒಂದು ಮಾತು ಹೇಳ್ತಾರೆ. ಆ ಕಾರಾಗಾರ ಗೃಹ ಅನ್ನೋದನ್ನು ಚೆನ್ನಾಗಿ ಬಿಡಿಸ್ತಾರೆ. ಇಲ್ಲ ಕಾರಾಗಾರ ಒಂದ ಹೇಳ್ಬೇಕು, ಇಲ್ಲ ಕಾರಾಗೃಹ ಅಂತ ನಾನು ಹೇಳ್ಬೇಕು. ಒಂದ ಕಾರಾಗೃಹ, ಒಂದ ಕಾರಾಗಾರ, ಎರಡರಲ್ಲಿ ಮಿಕ್ಸ್ ಮಾಡಿ ಕಾರಾಗಾರ ಗೃಹ ಅಂತ ಹೇಳ್ಬಾರ್ದು ಅಷ್ಟೇ, ಅದು ತಪ್ಪು ಆ ಶಬ್ದ. ಇಲ್ಲಿ ಕಾರ ಅನ್ನೋ ಶಬ್ದಕ್ಕೆ ಬಂಧ ಅಂತ ಅರ್ಥ, ಬಂಧನ ಮೊದಲನೇ ಅರ್ಥ. ಇನ್ನೊಂದು ನಿಶ್ಚಯ ಅನ್ನೋ ಅರ್ಥನೂ ಇದೆ, ನಿಶ್ಚಯ. ಅಥವಾ ಬಲ ಅನ್ನೋ ಅರ್ಥ, ಯಾನ ಅಂದ್ರೆ ಗಾಡಿ ಅಂತ ಅರ್ಥ, ಪಶು ಪ್ರಾಣಿ ಅಂತ ಅರ್ಥ ಇದೆ ಕಾರ ಅನ್ನೋ ಶಬ್ದಕ್ಕೆ. ತುಷಾರ ಶೈಲೆ, ತುಷಾರ ಅಂದ್ರೆ ಹಿಮ ಅಂತ ಅರ್ಥ, ಹಿಮದ ಬೆಟ್ಟಕ್ಕೆ ಹೇಳ್ತಾರೆ ಇದು ಕಾರ ಅಂತ ಹೇಳಿ. ಇನ್ನು ಸುವರ್ಣಕಾರಿಕಾಯಾಂಚ ಬಂಧನಾಗಾರ ಬಂಧಯೋ, ಇನ್ನು ಬಂಧನ ಅಗಾರ ಬಂಧನ ಅಂತೆಲ್ಲ ಶಬ್ದಗಳು ಬಂತು. ಅದರಲ್ಲಿ ಕೊನೆಗೆ ಬಿಡಿಸಿದ್ದಾರೆ, ಅದು ನಮಗ್ ಮುಖ್ಯ. ಏನ್ ಬಿಡಿಸಿದ್ದಾರೆ ಅಂದ್ರೆ ಕಾರ ಇಸ್ ಈಕ್ವಲ್ ಟು ಬಂಧನ, ತದರ್ಥಂ ಗೃಹಂ ಕಾರಾಗಾರ ಗೃಹಂ. ಕಾರಾಗಾರ ಅಂದ್ರೆ ಜೈಲು ಅಂತಾನೆ ಆಗ್ಬೇಡ, ಆಗೋದ್ ಬೇಕಾಗಿದೆ. ಈಗ ರೂಮ್ ನಲ್ಲಿ ಮಗುವನ್ನ ಕೂಡ ಹಾಕಿದ್ರು, ಕಟ್ ಹಾಕಿ, ಅದೇ ಕಾರಾಗೃಹ ಅಷ್ಟೇ. ಅಥವಾ ಕಾರಾಗಾರ, ಕಾರಾಗೃಹ ಆಗ್ಬೋದು, ಕಾರಾಗಾರ ಆಗ್ಬೋದು. ಯಾವಾಗ ಅಂದ್ರೆ ಕಾರ ಅಂದ್ರೆ ಬಂಧನ, ಬಂಧನಕ್ಕೋಸ್ಕರ ಇರುವಂತ ಒಂದು ಮನೆ ಭಾಗ. ಅದು ಯಾವ್ದಾರ ಇಡೀ ಮನೆನೆ ಕೂಡ ಹಾಕ್ಲಿಕ್ಕೆ ಇಟ್ರ ಆ ಮನೆನೇ ಕಾರಾಗಾರ ಅಷ್ಟೇ. ಹಾಗೆ ನೋಡಿದ್ರೆ ದೇಹವು ಕೂಡ ಕಾರಾಗಾರ ಅಥವಾ ಕಾರಾಗೃಹ ಆಗ್ಲಿಕ್ಕೆ ಸಾಧ್ಯ ಇದೆ. ಕಾರಾ ಬಂಧನಂ ತದರ್ಥಂ ಗೃಹಂ ಕಾರಾಗೃಹಂ ಇತಿ ಅತ್ರ ಯದ್ಯಪಿ. ಇಲ್ಲೊಂದು ಕೊನೆಗೆ ಒಂದು ವಿಷಯ ಹೇಳ್ತಾರೆ ಈ ಯಾದುಪತ್ಯ ಟಿಪ್ಪಣಿ. ಇವತ್ತು ಯಾದುಪತ್ಯ ಟಿಪ್ಪಣಿಯ ಮುಕ್ತಾಯ ಆಗುತ್ತೆ. ಇನ್ನು ಮುಂದೆ ಶೇಷವಾಕ್ಯಾತ ಚಂದ್ರಿಕಾ ಟಿಪ್ಪಣಿ ಇದೆ, ಅದರಲ್ಲಿ ವಿಶೇಷಾಂಶಗಳಿದ್ರೆ ನೋಡೋಣ ಆಮೇಲೆ. ಯಾಕಂದ್ರೆ ಅವರು ಇದೇ ತರ ಯಾದುಪತ್ಯ ಟಿಪ್ಪಣಿಲಿ ಒಂಥರ ಕೆಲವು ವಿಷಯಗಳನ್ನೆಲ್ಲ ಹೇಳಿದ್ದಾರೆ. ಅದರಿಂದ ಅದು ರಿಪೀಟ್ ವಿಷಯ ಬೇಡ, ಇನ್ನು ಹೊಸ ವಿಷಯನ ಹೇಳಿದ್ರೆ ನೋಡೋಣ. ಇದು ಕೊನೆಗೆ ಇವರು ಯಾದುಪತ್ಯ ಟಿಪ್ಪಣಿಲಿ ಹೇಳೋ ವಿಷಯ ಎಷ್ಟು,
ಯದ್ಯಪಿ ತುಷ್ಟಿ ಶಬ್ದಸ್ಯ ಆದ್ಯ ವ್ಯಾಖ್ಯಾನೆ ಅಸ್ಯ ಶ್ಲೋಕಸ್ಯ ಪ್ರಕೃತ ಉಪಯೋಗೋ ನ ದೃಶ್ಯತೆ. ವಸ್ತುತಃ ತುಷ್ಟಿ ಅನ್ನೋದಕ್ಕೆ ಸುಖ, ಅತುಷ್ಟಿ ಅಂದ್ರೆ ದುಃಖ ಅಂತ ಅರ್ಥ ಮಾಡಿದ್ರು. ಆ ರೀತಿ ಅರ್ಥ ಮಾಡಿದ್ರೆ ಈ ಶ್ಲೋಕವನ್ನ ಇಲ್ಲಿ ಜಯತೀರ್ಥರು ಉದಾಹರಿಸಿದ್ದಕ್ಕೆ ಏನೋ ಪ್ರಯೋಜನ ಇಲ್ಲ ಅಂತ ಆಗ್ಬಿಡತ್ತೆ. ಹಾಗಾಗಿ ಎರಡನೇ ಅರ್ಥ ತಗೊಳ್ಬೇಕು. ಎರಡನೇ ಅರ್ಥ ತಗೊಂಡಾಗ ತುಷ್ಟಿ ಅಂದ್ರೆ ಬಂಧನ ಇಚ್ಛೆ, ಇದು ಮೋಕ್ಷ ಇಚ್ಛೆ, ಅತುಷ್ಟಿ ಅಂದ್ರೆ ಬಂಧನದ ಇಚ್ಛೆ ಅಂತಾಗಿ ಆಗ ಜಯತೀರ್ಥರು ಈ ಅರ್ಥದಲ್ಲಿ ಈ ಶ್ಲೋಕವನ್ನು ಇಲ್ಲಿ ಉದಾಹರಿಸಿದ್ದು ಸೂಕ್ತ ಆಗುತ್ತೆ. ಅದನ್ನ ಎರಡನೇ ಅರ್ಥವನ್ನು ಇಟ್ಕೊಂಡೆ ಇಲ್ಲಿ ಜಯತೀರ್ಥರು ಉದಾಹರಿಸಿದ್ದಾರೆ ಅಂತ ಭಾವಿಸ್ಬೇಕು ಅಂತ. ಹಾಗಾದ್ರೆ ಯಾದುಪತ್ಯ ಟಿಪ್ಪಣಿಲಿ ಇಷ್ಟೊಂದು ಯಾಕೆ ಉದಯನಾಚಾರ್ಯರ ಗ್ರಂಥ ನೋಡಿ ಆ ಶ್ಲೋಕಕ್ಕೆ ಇಷ್ಟೆಲ್ಲ ಅರ್ಥ ಇದೆ ಅಂತ ಹೇಳಿ ಆ ಅರ್ಥದಲ್ಲಿ ಯಾವ ಅರ್ಥ ತಗೊಳ್ಬೇಕು ಅಂತ ಇಲ್ಲಿ ಯಾಕೆ ಹೇಳಿದ್ರು ನಮ್ಗೆ ಅಂದ್ರೆ, ಮೇಲ್ನೋಟಕ್ ನೋಡಿದಾಗ ಜಯತೀರ್ಥರು ಯಾಕೆ ಈ ಶ್ಲೋಕ ಉದಾಹರಿಸಿದ್ರು ತಪ್ಪಲ್ವಾ ಅಂತ ಅನ್ನಿಸ್ಬಿಡುತ್ತೆ. ಅದೇ ಅನ್ನಿಸ್ಬಾರ್ದು. ಯಾಕೆಂದ್ರೆ ನಾವ್ ಆ ಗ್ರಂಥವನ್ನು ಓದಿರ್ಬೇಕು. ಓದ್ದಾಗ ಅರ್ಥ ಆಗತ್ತೆ ಯಾಕೆ ಜಯತೀರ್ಥರು ಈ ಶ್ಲೋಕವನ್ನ ಈ ಖಂಡನೆ ಮಾಡ್ಲಿಕ್ಕೋಸ್ಕರ ಇಲ್ಲಿ ಉದಾಹರಿಸ್ಕೊಂಡಿದ್ದಾರೆ ಅಂತ. ಹಾಗಾಗಿ ಎಷ್ಟೋ ಸಲಿ ಬೇರೆ ಮತದವ್ರು ಹೇಳೋದಿದೆ, ಏನಂದ್ರೆ ಸುಧಾದಲ್ಲಿ ಆಕ್ಷೇಪ ಮಾಡಿದ್ದಾರೆ ನಮ್ಮ ಸಿದ್ಧಾಂತದ ಮೇಲೆ, ಅದ ನಮ್ಮ ಸಿದ್ಧಾಂತದಲ್ಲಿ ಈ ವಿಷಯನೇ ಹೇಳಿಲ್ಲ ಅಂತ ಹಿಂಗ ಹೇಳ್ಬಿಡ್ತಾರೆ. ವಿಷಯನೇ ಹೇಳಿಲ್ಲ ಅಂತ ಹೇಳೋರು 1000 ಸಲ ಯೋಚನೆ ಮಾಡ್ಬೇಕು. ಎಲ್ಲಾ ಗ್ರಂಥದಲ್ಲಿ ನಾನು ಪ್ರವೇಶ ಮಾಡಿದೀನ, ಓದಿದೀನ ಅಂತ. ಸುಮ್ನೆ ಹೇಳ್ಬಿಡದ ಒಂದ್ 5 ಗ್ರಂಥ ಓದ್ಕೂಳೆ ನಮ್ಮ ಮತದಲ್ಲಿ ಇದೆಲ್ಲ ಹೇಳಿಲ್ಲ, ಸುಮ್ನೆ ಹೇಳ್ತಾ ಇರೋದೆಲ್ಲ ಖಂಡನೆ ಮಾಡಿದ್ದಾರೆ ಅಂತ ಹಂಗ ಹೇಳೋಂಗಿಲ್ಲ. 1000 ಗ್ರಂಥ ಓದಿ ಅದ್ರ ಬಗ್ಗೆ ಎಲ್ಲೋ ಇದೆ ಇರೋದನ್ನೇ ಹೇಳಿರೋದು ಖಂಡನೆ ಮಾಡ್ತಾ. ಅದರಿಂದ ಜಯತೀರ್ಥರ ಗ್ರಂಥದಲ್ಲಿ ಬರುವಂತಹ ವಾಕ್ಯ ಒಂದ್ ಸರಿ ಇಲ್ಲ, ಏನೋ ಆಕ್ಷೇಪ ಬರ್ತಾ ಇದೆ ನನಗೆ ತನ್ಬೇಕಂದ್ರೆ ಅವನ ಅಧ್ಯಯನದ ವ್ಯಾಪ್ತಿ ತುಂಬಾ ಇರ್ಬೇಕು. ಅದು ಸಾಧ್ಯ ಇಲ್ಲ, ಯಾಕಂದ್ರೆ ಅವರಷ್ಟು ಓದಿರ್ಬೇಕು ಅಂತ ಅರ್ಥ. ಅದು ಸಾಧ್ಯ ಇಲ್ಲ. ಆದ್ರೆ ತನ್ನ ಗ್ರಂಥಗಳ ಅಧ್ಯಯನ ತುಂಬಾ ಆಗಿರ್ಬೇಕು. 100 ಗ್ರಂಥ ಓದಿದ್ರೆ ಯಾವ ಪಕ್ಷ ಇಟ್ಕೊಂಡು ಜಯತೀರ್ಥರು ಖಂಡನೆ ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅಂತ ಅರ್ಥ ಆಗುತ್ತೆ. ಅದನ್ನ ಟಿಪ್ಪಣಿಕಾರರು ಪದೇ ಪದೇ ಈ ಸಂದರ್ಭದಲ್ಲಿ ಹಿಂಗ್ ಹೇಳಿದ್ದಾರೆ ಬೇರೆಯವರು, ಹಾಗಾಗಿ ಇದನ್ನ ಖಂಡನೆ ಮಾಡಿದ್ದಾರೆ ಅಂತ ಮತ್ತೆ ಈ ವಿಷಯವನ್ನ ಪ್ರಸ್ತಾವ ಮಾಡ್ತಾರೆ. ಸರಿ, ಇಷ್ಟಾಗಿ ಈಶ್ವರ ಪ್ರಣಿಧಾನ ಅಂತ ಒಂದು ಶಬ್ದ ಬಂತು. ಈಶ್ವರ ಪ್ರಣಿಧಾನ ಅಂದ್ರೆ ಈಶ್ವರ ಧ್ಯಾನ ಅಂತಲ್ಲ, ಈಶ್ವರನ ಪ್ರಸಾದ ಅಂತ ಅರ್ಥ ಅಂತ ಇಲ್ಲಿ ಹೇಳಿದ್ದಾರೆ. ವಸ್ತುತಃ ಈ ಪ್ರಣಿಧಾನ ಅನ್ನೋ ಶಬ್ದಕ್ಕೆ ಧ್ಯಾನ ಅಂತಾನೆ ಅರ್ಥ. ಅದು ದೇವರ ಪ್ರಸಾದಕ್ಕೆ ಬೇಕಾದ ಧ್ಯಾನ ಅಂತ, ಅಲ್ಲಿ ಪ್ರಸಾದವನ್ನ ಸೇರಿಸ್ಕೊಳ್ಬೇಕು. ಹೀಗೆಲ್ಲ ಸೇರಿಸ್ಕೊಂಡಾಗ ಪ್ರಕೃತಕ್ಕೆ ಸಂಗತವಾಗಿ ಜಯತೀರ್ಥರು ಹೇಳಿದ್ದಾರೆ ಅಂತ ಆಗತ್ತೆ. ಹಾಗೆ ಯದುಪಾಸ್ತಿ ಮಸೌ ಪರಮಾತ್ಮ ನಿರೂಪ್ಯತೆ ಅಂತ ಅಂದ್ರೆ ಯಾವ ಭಗವಂತನ ಅನುಗ್ರಹದಿಂದ ಮೋಕ್ಷಕ್ಕೆ ಹೋಗ್ತಾನೋ ಜೀವಿ ಅವನ ಬಗ್ಗೆ ಉಪಾಸನೆಯನ್ನು ಹೇಳ್ತಾರೆ ಅಂತ ಮುಂದೆ ಹೇಳ್ತಾರೆ. ಅಲ್ಲೂ ಭಗವಂತನ ಪ್ರಸಾದಕ್ಕೆ ಸಾಧನವಾದ ಧ್ಯಾನ ಅಂತ ಎಲ್ಲ ಪ್ರಸಾದ ಸೇರಿಸ್ಕೊಳ್ಬೇಕು. ಎಲ್ಲ ಕಡೆ ಪ್ರಸಾದ ಸೇರಿಸ್ಕೊಂಡಾಗ ನಮ್ಮ ಸಿದ್ಧಾಂತದಲ್ಲಿ ಮಾತ್ರ ಪ್ರಸಾದದ ಬಗ್ಗೆ ಉಲ್ಲೇಖ ಇಲ್ಲ, ಬೇರೆಯವರು ಅಂದ್ರೆ ಪತಂಜಲಿ, ಕಣಾದ, ಅಕ್ಷಪಾದ ಇವರು ತಮ್ಮ ಸಿದ್ಧಾಂತದಲ್ಲಿ ಈಶ್ವರ ಪ್ರಸಾದದ ಬಗ್ಗೆ ಉಲ್ಲೇಖ ಮಾಡಿದಾರಲ್ವಾ ಅಂತ ಪ್ರಶ್ನೆ ಮಾಡ್ಕೊಂಡು ಇಲ್ಲ, ಅವ್ರು ಸ್ಥಾನಮಾನ ಕೊಟ್ಟಿಲ್ಲ ಅಂತ ಆಮೇಲೆ ಜಯತೀರ್ಥರ ಖಂಡನೆ ಅದಕ್ಕೆ ಸಂಗತ ಆಗುತ್ತೆ. ಈ ವಿಷಯವನ್ನ ಮುಂದೆ ನೋಡೋಣ ಅಂತ ಹೇಳ್ತಾ ಇನ್ನು ಪಾಠ ಮತ್ತೆ ಬಿದಿಗೆ ಇಲ್ಲ ಅಂತ ತಿಳಿಸ್ತಾ ಈ ದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ಧನ್ಯವಾದಗಳು. ಧನ್ಯವಾದಗಳು. ನಮಸ್ಕಾರ ಗುರುಗಳೇ.